ಮೇಡಮ್ ಕರಣ್ HR ಅಕಾಡೆಮಿಗೆ ಬಂದಿದ್ದೀರಾ ಕೋಚಿಂಗ್ ಕಲಿಯೋದಕ್ಕೆ ಅಂತ. ನೀವು ಎಲ್ಲಿಂದ ಬಂದಿದ್ದೀರಾ, ಯಾವ ಕಾಲೇಜಲ್ಲಿ ಎಜುಕೇಶನ್ ಮಾಡಿದ್ರು, ಮತ್ತೆ ನಿಮ್ಮ ಹೆಸರೇನು ಮೇಡಮ್ ಮೊದಲನೇದಾಗಿ? ನನ್ನ ಹೆಸರು ಲಾವಣ್ಯ ಅಂತ. ನಾನು 12 years ಬ್ಯಾಕ್ MBA HR ಮಾಡಿದ್ದೀನಿ, HR ಫಿನಾನ್ಸ್ ಸ್ಪೆಷಲೈಸೇಷನ್. ಅದಾದ್ಮೇಲೆ 1 year ವರ್ಕ್ ಮಾಡಿದೀನಿ, ಆದ್ಮೇಲೆ ಬಿಟ್ಬಿಟ್ಟಿದ್ದೀನಿ. ಮದುವೆ ಆಯ್ತು, ಮಕ್ಳಾಯ್ತು, ಸರಿ ಆಯ್ತು ಬಿಡಿ ಅಂತ ಮನೇಲಿ ಇದ್ದೆ. ನಾನು ಆನ್ಲೈನ್ ನೋಡಿದೆ ಸರ್ ಕರಣ್ HR ಅಕಾಡೆಮಿ ಅಂತ. 3 ಸತಿ ಕಾಲ್ ಮಾಡಿದೆ. 3 ಸತಿ ಯಾವತ್ತು ಅವ್ರು ಮೋಟಿವೇಶನ್ ಹೆಂಗ್ ಚೆನ್ನಾಗಿ ಮಾಡ್ತಾರೆ ಅಂದ್ರೆ, ಮೇಡಮ್ ಬನ್ನಿ ಸರ್, 15 years ಎಕ್ಸ್ಪೀರಿಯನ್ಸ್ ಇಲ್ಲ ಸರ್, ನಂಗೆ ಏನು ಕೆಲಸ ಇಲ್ಲ, ನಾನು ಏನು ಮಾಡಿಲ್ಲ, ಗ್ಯಾಪ್ ಇದೆಲ್ಲ ಸರ್, ನೀವು ಬನ್ನಿ ಮ್ಯಾಮ್, ನಾವು ನೋಡ್ಕೋತೀವಿ ಎಲ್ಲ, ಏನ್ ಪರವಾಗಿಲ್ಲ, ನೀವೆಲ್ಲ ಮ್ಯಾಮ್ ಏಜ್ ನಮ್ಮ ಏಜ್ ಜಸ್ಟ್ ನಂಬರ್, ನೀವು ಬನ್ನಿ ಅಂತ ಹೇಳಿದ್ರು. ಆಮೇಲೆ 3 ಸತಿ ಕಾಲ್ ಮಾಡ್ತಾ ಆಮೇಲೆ ಬಂದಿಲ್ಲ. ಆಮೇಲೆ ಲಾಸ್ಟ್ ಟೈಮ್ ಕಾಲ್ ಮಾಡಿ ಸರಿ ಹೋಗ್ಲೇಬೇಕು, ಏನಾದ್ರೂ ಆಗ್ಲಿ, 1 month ಅಷ್ಟೇ, ಅದ್ರ ಬಿಲ್ಲ 7,000 ಸರಿ ಹೋಗ್ಲಿ ಬಿಡಿ ಅಂತ ಬಂದೆ. ಇಲ್ಲಿ ಬಂದ್ಮೇಲೆ ಸರ್ ನೀವು ನಂಬ್ತಿರೋ ಬಿಡ್ತಾರೆ, ಒಂದ್ ದಿನ ಕ್ಲಾಸ್ ಮಿಸ್ ಮಾಡಕ್ ನಂಗೆ ಇಷ್ಟ ಆಗ್ತಾ ಇಲ್ಲ ಸರ್. ಅಷ್ಟೊಂದು ಚೆನ್ನಾಗಿ ಮೋಟಿವೇಶನ್ ಹೇಳ್ಕೊಡ್ತಾರೆ. ಆದ್ಮೇಲೆ ಫಾರ್ಮುಲಾಸ್ ಎಕ್ಸೆಲ್ ಬಗ್ಗೆ ಅಂತೂ ಇಂಟ್ರೆಸ್ಟ್, ನನ್ ಒಂದು ಗೊತ್ತಿಲ್ಲ ಮುಂಚೆ, ಒಂದು ಫಾರ್ಮುಲಾನು ಗೊತ್ತಿಲ್ಲ. ಇಲ್ಲಿ ಬಂದ್ಮೇಲೆ ಕಲಿತಾ ಇದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋಣ ಅನಿಸ್ತಾ ಇದೆ. ಆ ತರ ಮೋಟಿವೇಶನ್ ಬಂದಿದೆ, ಸೂಪರ್ ಆಗಿ ಹೇಳ್ಕೊಡ್ತಾರೆ ಸರ್. ಓಕೆ ಮೇಡಮ್, ನೀವು ಕಾಲೇಜ್ ಮುಗಿಸ್ಕೊ, ಕಾಲೇಜಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಲ್ಲಿ ಪಾಠ ಮಾಡ್ತಾರಲ್ಲ ಲೆಕ್ಚರ್ಸ್, ಮತ್ತೆ ಇಲ್ಲಿ ಬಂದ್ಮೇಲೆ ಏನಿಸುತ್ತೆ? ಅದೆಲ್ಲ ಥಿಯರಿಟಿಕಲ್ ಅಷ್ಟೇ, ಏನಿಲ್ಲ ಸರ್. ಅವ್ರು ಏನ್ ಹೇಳ್ಕೊಡ್ತಾರೆ ಮಾಡ್ಬೋದು. ಅದ್ರಲ್ಲಿ 10 years ಎಕ್ಸ್ಪೀರಿಯನ್ಸ್, 10 years ಗ್ಯಾಪ್ ಇದೆ. 10 years ಆದ್ಮೇಲೆ ಇಲ್ಲಿ ಬರ್ತಾ ಇದೀನಿ ಅಂದ್ರೆ ಹೆಂಗ್ ಬರ್ಬೇಕು ನನ್ಗೆ? ಬರತ್ತು, ಕೆಲ್ಸನೇ ಮಾಡಿಲ್ಲ. 10 years ಕೆಲಸ ಮಾಡಿಲ್ಲ. MBA ಆದ್ಮೇಲೆ 1 year ವರ್ಕ್ ಮಾಡಿದೀನಿ. ಬಟ್ ಯಾವಾಗ 2009 ಅಲ್ಲಿ, ಇವಾಗ 2024, ಎಷ್ಟು ವರ್ಷ ಗ್ಯಾಪ್ ಇದೆ. 10 years ಜಾಸ್ತಿನೇ ಆಯ್ತು. ನಾನು ಬಂದು ಒಂದು 5 days ಆಗ್ತದೆ, 15 years ಆಯ್ತು. ನಾನು ಬಂದು 5 days ಆಗ್ತಾ ಇದೆ. ಸೊ ನೀವು ನಮ್ದೇ ಒಂದಿನ ಕ್ಲಾಸ್ ಮಿಸ್ ಮಾಡಕ್ ನಂಗೆ ಇಷ್ಟ ಆಗ್ತಾ ಇಲ್ಲ. 5 minutes ಆದ್ರೆ ಎಷ್ಟಾದ್ರಿ ಹೋಗ್ಲಿ, ಮೋಟಿವೇಶನ್ ಕ್ಲಾಸ್ ಕೇಳ್ಬೇಕು. ಆಮೇಲೆ ಸಾರ್ ತುಂಬಾ ಈಸಿ ವೇದಲ್ಲಿ ಹೇಳ್ಕೊಡ್ತಾರೆ ಸರ್. ಅದಕ್ಕಂತೂ ನಾವು ಮನೆಗೆ ಹೋಗಿ ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂತೀನಿ. ಆಮೇಲೆ ವಿಡಿಯೋ ಕಲಿಸ್ತಾರೆ, ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ವಿಡಿಯೋದಲ್ಲಿ ನೋಡಿ, ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಸರ್ ಇಲ್ಲಿ ಬಂದಾಗ. ಓಕೆ, ಇನ್ನು 10 days ವರೆಗೂ ಫೀಸ್ ಪೇ ಮಾಡಂಗಿಲ್ಲ, ಆಮೇಲೆ ಮಾಡ್ಬೇಕು ಅಂತ ಅದು ಹೇಳಿದ್ದಾರೆ ಸರ್. 10 days ಆದ್ಮೇಲೆ ಆದ್ರೂ ನಿಮ್ಗೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡ್ಬೇಕಂದ್ರೆ ಅವಾಗ ಪೇ ಮಾಡಿ, ಇಲ್ಲಾಂದ್ರೆ ಬೇಡ ಹೇಳಿದ್ದಾರೆ. ನಾವೆಲ್ಲರೂ ಪೇ ಮಾಡಿಲ್ಲ. HR ಬಗ್ಗೆ ನೋಡಿ, ಅಷ್ಟು ಎಲ್ಲ VLOOKUPs ಆಗಿ ಎಲ್ಲಾ ಫಾರ್ಮಲ್ಸ್ ಕಲ್ಸ್ಕೊಡ್ತಾರೆ ಅಂತಂದ್ರೆ, ಎಕ್ಸೆಲ್ ಫಾರ್ಮುಲಾಸ್ ಎಲ್ಲ ಕಲ್ಸ್ಕೊಡ್ತಾರೆ ಅಂದ್ರೆ ನಿಮ್ಗೆ ಏನ್ಸುತ್ತೆ ಕಲಿಯೋದಕ್ಕೆ ಮೇಡಮ್? ಅಲ್ಲಿಗಿಂತ ನೀವು ಓದೋದ್ರಲ್ಲಿ ಅಲ್ಲೆಂಗಿತ್ತು, ಇವಾಗ ಹೇಗಿದೆ ಮೇಡಮ್? ಇವಾಗ ಈಸಿ ಆಗ್ತದೆ, ಇವಾಗ ಈಸಿ ಆಗ್ತದೆ. ಸೀರಿಯಸ್ಲಿ ಇವಾಗ ಯಾಕಾದ್ರೂ ಕಾಲೇಜಲ್ಲಿ ಕಲಿಯೋದಕ್ಕೆ ಓದ್ವಾ ಅನ್ಸುತ್ತಲ್ವಾ? ಅಫ್ಕೋರ್ಸ್ ಕಾಲೇಜ್ ಡಿಗ್ರಿ ಬಟ್ ಇರ್ಲೇಬೇಕು. ಬಟ್ ಡಿಫ್ರೆನ್ಸ್ ನೋಡಿದ್ರೆ ತುಂಬಾ ಈಸಿ ಆಗಿದೆ, ತುಂಬಾ ಈಸಿ ಆಗಿದೆ. ಡೆಫಿನೆಟ್ಲಿ ಚೆನ್ನಾಗಿ ಹೇಳಿ 1 ತಿಂಗಳಲ್ಲಿ ನಾವು ಪರ್ಫೆಕ್ಟ್ HR ಆಗ್ತೀವಿ ಅಂತ ನಂಬಿಕೆ ಬಂದಿದೆ. ಹಾಗೆ ಆಗ್ತೀರಾ ಮೇಡಮ್, ಯಾಕೆಂದ್ರೆ ಸರ್ ಕೂಡ ಹೇಳ್ತಾ ಇದ್ರೆ ಇಲ್ಲಿಂದ ನಿಮ್ಮನ್ನ ರೆಸ್ಯೂಮ್ ಸಮೇತ ಕೊಟ್ಟು ನಿಮ್ಗೆ ಪ್ರಿಪೇರ್ ಮಾಡಿ ಕಳ್ಸೋದು ಅಂತ. ಇಲ್ಲಿಂದ ನಿಮ್ಮನ್ನ ಪ್ರಿಪೇರ್ ಮಾಡಿ ಅವ್ರು ಕಳ್ಸೋದು. HR ನೀವು ಯಾವ ರೀತಿ ಇರ್ಬೇಕು, ಅಲ್ಲಿ ಹೋದ ತಕ್ಷಣ ಇಂಟರ್ವ್ಯೂ ಯಾವ ತರ ಅಟೆಂಡ್ ಮಾಡ್ಬೇಕು, ಮತ್ತೆ ಅಲ್ಲಿ ಸೀನಿಯರ್ ಮ್ಯಾನೇಜರ್ ಹತ್ರ ಯಾವ ರೀತಿ ನಿಮ್ಮ ನಡವಳಿಕೆ ಬಿಹೇವಿಯರ್ ಇರಬೇಕು ಅಂತದನ್ನ ಅವರು ಪ್ರಿಪೇರ್ ಮಾಡಿ ಕಳ್ಸೋದು. ಮತ್ತೆ ಕಂಪ್ನಿಗಳಲ್ಲೂ ಕೂಡ ನಾವ್ HR ಯಾವ ರೀತಿ ನಡ್ಕೊಬೇಕು, ಜೂನಿಯರ್ ಎಂಪ್ಲಾಯೀಸ್ ಹತ್ರ ಆಗ್ಲಿ ಎಲ್ಲ ಪ್ರಿಪೇರ್ ಮಾಡಿ ನಿಮ್ಗೆ ಕಳ್ಸೋದು ಅವರು ಅಂತ ಹೇಳಿದ್ದಾರೆ. ಹೌದು ತಾನೆ? ನಿಮ್ಗೂ ಏನನ್ಸುತ್ತೆ ಮೇಡಮ್ ಅದ್ರ ಬಗ್ಗೆ? ತುಂಬಾ ಹೆಲ್ಪ್ ಆಗುತ್ತೆ ಸರ್. ಆಕ್ಚುಲಿ ಇಲ್ಲಿಂದ ಆಫ್ಟರ್ 1 month ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನಾವ್ ಯಾರ್ ಹೆಲ್ಪ್ ತಗೊಂಡು ನಾವೇ ಮಾಡ್ಬೇಕು. ಆ ತರ ಸಾರ್ ಹೇಳ್ಕೊಡ್ತಾ ಇದ್ರೆ ಅಂದ್ರೆ ಇನ್ನು ಅದಕ್ಕಿಂತ ಏನ್ ಬೇಕಾಗುತ್ತೆ? ಅದಕ್ಕಿಂತ ಇನ್ನೇನ್ ಬೇಕಾಗುತ್ತೆ? ಏನು ಬೇಕಾಗಿಲ್ಲ ಸರ್. ಕಂಪ್ಲೀಟ್ HR ಆಗ್ತೀವಿ ಅಂತ ನಮ್ ನಂಬಿಕೆ ಬಂದಿದೆ. ಇನ್ನ 5 days ಸರ್ ಕ್ಲಾಸ್ ಅಟೆಂಡ್ ಮಾಡಿರೋದು, ಬಟ್ ನಂಗೆ ನಂಬಿಕೆ ಬಂದಿದೆ ಕಂಪ್ಲೀಟ್ ಆಗಿ HR ಆಗಿ ಇಲ್ಲಿಂದ ಹೋಗ್ತೀವಿ, ಕೆಲ್ಸಕ್ಕೆ ತೊಂದರೆ ಇಲ್ಲ ಅಂತ. ಅಲ್ಲ ಮೇಡಮ್, ನಿಮ್ ಮೊದಲು ಹೌಸ್ ವೈಫ್ ಅಂತ ಹೇಳಿದ್ರೆ, ಹೌಸ್ ವೈಫ್ ಇದ್ದಾಗ ನಿಮ್ಗೆ ಏನು ರಿಸ್ಕ್ ಆಗ್ತಿರ್ಲಿಲ್ವಾ? ಯಾಕೆಂತಂದ್ರೆ ನೀವು ಜಾಬ್ ಹೋಗ್ತಿರ್ಲಿಲ್ಲ, ಹಸ್ಬೆಂಡ್ ಮಾತ್ರ ಜಾಬ್ ಮಾಡ್ತಿದ್ದಾರೆ, ವರ್ಕ್ ಮಾಡ್ತಿರ್ತಾರೆ. ನಿಮ್ಗೆ ಅವಾಗ ಏನ್ ಅನ್ಸುತ್ತೆ ಅಂತ, ಹಿಂಗೆ ಏನೋ ಕಮಿಟ್ಮೆಂಟ್ ಇರುತ್ತೆ, ಆದ್ರೂ ಕೂಡ ಜಾಬ್ ಮಾಡ್ಲೇಬೇಕು ಅಂತ ಅನ್ಸ್ತಿರ್ಲಿಲ್ವಾ? ಆದ್ರೂ ಕೂಡ HR ಜಾಬ್ಗೆ ಬಂದ್ರಲ್ಲ, ಏನ್ ಅನ್ಸುತ್ತೆ? ಯಾಕೆಂದ್ರೆ ಸರ್, I had done my MBA HR specialization that too, right? That Bangalore only I did my MBA. ಸೊ HR ಅಲ್ಲಿ ಹೋದ್ರೆ ಗ್ರೋತ್ ಚೆನ್ನಾಗಿರುತ್ತೆ. ನಾವು ಓದಿರೋದಕ್ಕೂ ಸ್ವಲ್ಪ ಇದಿರುತ್ತೆ, ಬೇರೆ ಕಡೆ ಆಗಿರ್ಬೇಕು. ಸೊ ಇಲ್ಲೇ ಬಂದು ಇಲ್ಲೇ ಕಂಪ್ಲೀಟ್ HR ತಗೊಂಡು ಹೊರಗಡೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲೇ ಕಂಪ್ಲೀಟ್ ತಗೊಂಡು ಹೊರಗಡೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದ್ರೂ ಕೂಡ ಕಂಪ್ನಿಲಿ ಅಲ್ಲಿ ವರ್ಕ್ ಮಾಡಿದಾಗ ಇನ್ನೂ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಮೇಡಮ್? ಇಲ್ಲಿ ಕಲ್ತ್ಕೊಂಡು ಹೋಗಿರ್ತೀರಾ, ಪ್ರಾಕ್ಟಿಕಲ್ ಕಲ್ತ್ಕೊಂಡು ಹೋಗಿರ್ತೀರಾ. ಅಲ್ಲಿ ನಿಮ್ ಮ್ಯಾನೇಜರೇ ಕೂಡ ತುಂಬಾ ಬೆಚ್ಚಿ ಬೀಳ್ತಾರೆ ನಿಮ್ ವರ್ಕ್ ನೋಡಿ. ವರ್ಕಲ್ಲಿ ಮಾತ್ರ ಯಾವ ರೀತಿ ಅಂತಂದ್ರೆ ಇರ್ತೀರಾ ಅಂತಂದ್ರೆ ಆ ರೀತಿ ಇರ್ತೀರಾ, ಆ ರೀತಿ ಪ್ರಿಪರೇಷನ್ ಮಾಡಿ ಹೋಗ್ತೀರಾ ಮಾತ್ರ. ಹೌದು ತಾನೆ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.